ಇದು ಅಯೋಧ್ಯೆಯಲ್ಲಿ ನಡೆದಂಥ ಘಟನೆ. ಇದು ಮೊಹಮ್ಮದ್ ಶರೀಫ್ ಅನ್ನುವಂಥ ವ್ಯಕ್ತಿ, ಆತನ ಮಗ ಇದ್ದಕ್ಕಿದ್ದ ಹಾಗೆ ನಾಪತ್ತೆ ಆಗಿಬಿಡ್ತಾನೆ. ಎಲ್ಲ ಕಡೆ ಹುಡುಕಾಡಲಾಗತ್ತೆ, ಎಲ್ಲಿ ನೋಡಿದರೂ ಕೂಡ ಆತನ ಮಗ ರೈಸು ಸಿಗೋದೇ ಇಲ್ಲ. ಪೊಲೀಸ್ ಕಂಪ್ಲೇಂಟ್ ಕೊಡಲಾಗತ್ತೆ, ಕಂಡೆ ಹುಡುಕಲಾಗತ್ತೆ. ಕೊನೆಗೆ ಒಂದು ದಿವಸ ಮಗ ರೈಸ್ ಸಿಗ್ತಾನೆ, ಆದರೆ ಆತನನ್ನು ನೋಡುವ ಸ್ಥಿತಿ ಇರೋದಿಲ್ಲ. ಮೊಹಮ್ಮದ್ ಶರೀಫನ ಮಗ ಮೊಹಮ್ಮದ್ ರಯೀಸು ಆತನ ದೇಹವನ್ನು ನಾಯಿಗಳು ತಿಂತಾ ಇರ್ತವೆ. ರೈಲ್ವೆ ಟ್ರ್ಯಾಕ್ ಬಳಿ ಆತನ ಹೆಣ ಬಿದ್ದಿರುತ್ತೆ. ಮೊಹಮ್ಮದ್ ಶರೀಫ್ ದೋಂತ ಅಳಲಿಕ್ಕೆ ಶುರು ಮಾಡಿಬಿಡ್ತಾನೆ. ಜೊತೆಗೆ ಅವತ್ತೊಂದು ಸಂಕಲ್ಪವನ್ನು ಮಾಡ್ತಾನೆ, ಇನ್ನೆಂದೂ ಕೂಡ ಈ ರೀತಿ ಯಾವುದೇ ಶವಗಳು ಅನಾಥವಾಗಿ ಈ ರೀತಿ ನಾಯಿಗಳ ಪಾಲಾಗಬಾರ್ದು, ಅದಕ್ಕೆ ಸಲ್ಲಬೇಕಾದಂಥ ಗೌರವಗಳು ಸಲ್ಲಬೇಕು. ಮಾರನೇ ದಿವಸದಿಂದ ಆತ ತನ್ನ ಯಾತ್ರೆಯನ್ನು ಪ್ರಾರಂಭ ಮಾಡ್ತಾನೆ. ಯಾವ್ಯಾವ ಅನಾಥ ಶವಗಳಿದಾವು ಅದರ ಅಂತಿಮ ಸಂಸ್ಕಾರ ಮಾಡೋದು ನನ್ನ ಜೀವನದ ಸಂಕಲ್ಪ. ಅಲ್ಲಿಂದ ಇಲ್ಲಿಯವರೆಗೂ ಈ ಮೊಹಮ್ಮದ್ ಶರೀಫು 2500 ಹೆಣಗಳನ್ನು ಚಿತಾಸ್ಪರ್ಶ ಮಾಡಿದ್ದಾನೆ. ಹಿಂದೂ ರೀತಿ ರಿವಾಜ್ ಪ್ರಕಾರ ಅವುಗಳ ಅಂತಿಮ ಕ್ರಿಯೆಯನ್ನು ನೆರವೇರಿಸಿದ್ದಾನೆ. ಸುಮಾರು 3000 ಕಬರ್ಗಳನ್ನು ತೆಗೆದು ಮುಸಲ್ಮಾನರ ಹೆಣಗಳನ್ನು ಹೂತಿದ್ದಾನೆ. ಈತನಿಗೆ 2020ರಲ್ಲಿ ನರೇಂದ್ರ ಮೋದಿಯವರು ಪದ್ಮಶ್ರೀಯನ್ನು ಕೊಟ್ಟು ಗೌರವಿಸಿದರು. ನೋಡಿ, ಈ ಜಗತ್ತಿನಲ್ಲಿ ಒಂದು ಸಣ್ಣ ಘಟನೆ ಹೇಗೆ ಒಂದು ಉದಾತ್ತವಾದಂಥ ಮಾನವೀಯತೆಯ ಕೆಲಸಕ್ಕೆ ಕಾರಣೀಭೂತ ಆಗತ್ತೆ ಅನ್ನೋದಕ್ಕೆ ಮೊಹಮ್ಮದ್ ಶರೀಫನ ಘಟನೆಯೇ ನಮ್ಮೆದುರಿಗೆ ಜೀವಂತ ನಿದರ್ಶನವಾಗಿ ಕಾಣುತ್ತೆ.